ರಾಹುಲ್ ಗಾಂಧಿ ನಡೆಸ್ತಾ ಇರುವಂತಹ ಭಾರತ್ ಜೋಡೋ ಪಾದಯಾತ್ರೆ ಮಾರ್ಗ ಬದಲಾವಣೆ ಮಾಡಲಾಗಿದೆ. ಅಕ್ಟೋಬರ್ 8ರಂದು ತುಮಕೂರು ಪ್ರವೇಶಿಸಲಿರುವಂತಹ ರಾಹುಲ್ ಪಾದಯಾತ್ರೆ ಈ ಹಿಂದೆ ನಿಗದಿಯಾಗಿದ್ದಂತ ಮಾರ್ಗವನ್ನು ಬದಲಿಸಿ ಬೇರೆ ಮಾರ್ಗದಲ್ಲಿ ತೆರಳಲಿದೆ. ತುರುವೇಕೆರೆ, ನಿಟ್ಟೂರು, ಚೇಳೂರು, ಕಳ್ಳಂಬೆಳ್ಳ, ಶಿರಾ, ಹಿರಿಯೂರು ಮಾರ್ಗದಲ್ಲಿ ತೆರಳುವ ಬದಲು ತುರುವೇಕೆರೆ, ಕೆಬಿ ಕ್ರಾಸ್, ಚಿಕ್ಕನಾಯಕನಹಳ್ಳಿ, ಹುಳಿಯಾರು ಮಾರ್ಗದಲ್ಲಿ ತೆರಳಲಿದೆ. 40 ಕಿಲೋಮೀಟರ್ ಅಂತರ ಹೆಚ್ಚಾಗುವಂತ ಹಿನ್ನೆಲೆಯಲ್ಲಿ ಮಾರ್ಗ ಬದಲಾವಣೆ ಮಾಡಲಾಗಿದೆ. ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯನ್ನ ಶಾಸಕ ರೇಣುಕಾಚಾರ್ಯ ವ್ಯಂಗ್ಯ ಮಾಡಿದ್ದಾರೆ. ಇದು ಭಾರತ್ ಜೋಡೋ ಅಲ್ಲ, ಭಾರತ್ ತೋಡೋ ಯಾತ್ರೆ. ನರೇಂದ್ರ ಮೋದಿ ಅವರು ಒಂದು ದೈತ್ಯ ಬಂಡೆ, ಆ ಬಂಡೆಯ ವಿರುದ್ಧ ಹೋಗ್ತಾರಲ್ಲ, ಇದು ಚೈಲ್ಡಿಶ್. ರಾಹುಲ್ ಗಾಂಧಿ ಫನ್ನಿ ಬಾಯ್ ಅಂತ ಹೇಳಿದ್ದಾರೆ ಶಾಸಕ ಎಂಪಿ ರೇಣುಕಾಚಾರ್ಯ. ಯಾರು ಈ ನಕಲಿ ಕಾಂಗ್ರೆಸ್ಗೆ ರಾಷ್ಟ್ರೀಯ ಅಧ್ಯಕ್ಷ ಸ್ವತಃ ರಾಹುಲ್ ಗಾಂಧಿನೇ ಮುಂದೆ ಬರ್ತಾರೆ. ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬೇರೆನೂ ಬಂದು ಬರ್ತಲ್ಲ, ಪಾಪ ನಾನು ವೈಯಕ್ತಿಕ ಎಲ್ಲ ಒಂದು ಕಡೆ ಖರ್ಗೆಯವರ ಬಲಿಪಶ ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಖರ್ಗೆಯವರ ಬಗ್ಗೆ ಬಹಳ ಗೌರವ ಇದೆ, ಬಹಳ ಸೀನಿಯರ್ ಹಿರಿಯರು. ಅವ್ರನ್ನ ಟೀಕೆ ಮಾಡೋಷ್ಟು ನಾನು ದೊಡ್ಡವನಲ್ಲ, ಬಹಳ ಹಿರಿಯರು, ಅನುಭವಿ ರಾಜಕಾರಣ, ಪಕ್ಷನಿಷ್ಠೆ ಇದೆ. ಖರ್ಗೆಯವರೇ ವಿಕಾಸದಲ್ಲಿ ಹೊರಡ ಕಾಂಗ್ರೆಸ್ ಹೋಗಿದೆ ಇಲ್ಲ. ಸಚಿವ ಅಶ್ವಥ್ ನಾರಾಯಣ ಅನುಪಸ್ಥಿತಿಯಲ್ಲಿ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದಾರೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ರಾಂಪುರ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗೆ ಪೂಜೆ ಸಲ್ಲಿಸಿದ ಸಿಪಿ ಯೋಗೇಶ್ವರ್ ಈ ವೇಳೆ ಕುಮಾರಸ್ವಾಮಿ ಅವರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಜೆಡಿಎಸ್ ಕಾರ್ಯಕರ್ತರು ಕೆಂಡಾಮಂಡಲ ಆಗಿದ್ರು. ಜೆಡಿಎಸ್ ಕಾರ್ಯಕರ್ತರ ಗಲಾಟೆ ನಡುವೆ ಭೂಮಿ ಪೂಜೆ ಮಾಡಲಾಗಿದೆ. ಇದೇ ವೇಳೆ ಜೆಡಿಎಸ್ ಕಾರ್ಯಕರ್ತರು ಯೋಗೇಶ್ವರ್ ಕಾರಿಗೆ ಮೊಟ್ಟೆ ಹೊಡೆದಿದ್ದಾರೆ. ಆ ಬಳಿಕ ಪೊಲೀಸ್ ಭದ್ರತೆಯಲ್ಲಿ ತೆರಳಿದ್ದಾರೆ ಸಿಪಿ ಯೋಗೇಶ್ವರ್. ವೈರಾಪಟ್ಟಣ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು. ಇಷ್ಟೆಲ್ಲ ಘಟನೆ ಬಳಿಕ ಚನ್ನಪಟ್ಟಣದಲ್ಲಿ ಮಾತನಾಡಿರುವಂತಹ ಸಿಪಿ ಯೋಗೇಶ್ವರ್ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ಮಾಡಿದರು. ದುಡ್ಡು ಹೊಡೆಯೋದ್ರಲ್ಲಿ ನಿಸ್ಸೀಮ ಕುಮಾರಸ್ವಾಮಿ ಯೋಗ್ಯತೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಇದಕ್ಕೆ ತಿರುಗೇಟನ್ನ ಕೊಟ್ಟಿರುವಂತಹ ಮಾಜಿ ಸಿಎಂ ಎಚ್ಡಿಕೆ ಪ್ರೀತಿಯಿಂದ ಬಂದ್ರೆ ಮಾತ್ರ ನಾವು ಬರ್ತೀವಿ, ಇಲ್ದಿದ್ರೆ ಸರಿ ಇರಲ್ಲ, ಅಧಿಕಾರ ಇರ್ಲಿ ಇಲ್ದಿರ್ಲಿ ನಾವ್ ಯಾವಾಗ್ಲೂ ಒಂದೇ ಅಂತ ಎಚ್ಚರಿಕೆ ಕೊಟ್ಟರು. ಈಗ ದುಡ್ಡು ಹೊಡೆಯೋದ್ರಲ್ಲಿ ನಿಸ್ಸೀಮ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ತಾಲೂಕಿನ ಅಭಿವೃದ್ಧಿ ವಿಚಾರದಲ್ಲಿ ವಿಫಲರಾಗಿದ್ದಾರೆ ಅಂತ ಗೊತ್ತಾದ ತಾಲೂಕು ಸುತ್ತಾಡಿದ ಮೇಲೆ, ತಾಲೂಕಿನ ಜನ ಅವರ ಸ್ಥಿತಿಗತಿಗಳನ್ನು ತೋರಿಸಿದ ಮೇಲೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ರಿಕ್ವೆಸ್ಟ್ ಮಾಡಿ ಅವ್ರ ಟೈಮ್ ಪ್ರಕಾರ ನಾವು ಇವತ್ತು ಪೂಜೆಗಳ ಏರ್ಪಾಡು ಮಾಡ್ಕೊಂಡಿದ್ದೀವಿ. ಅವ್ರು ಬರಲಿಲ್ಲ, ನಾನೇ ಅದಕ್ಕೆ ಚಾಲನೆ ಕೊಟ್ಟಿದ್ದೀನಿ. ಸಾವಿರಾರು ಜನ ಪೊಲೀಸ್ ಕಳಿಸಿ ರಕ್ಷಣೆ ಕೊಡ್ತಾ ಇದ್ದೀರಿ. ಉಲ್ಲಂಘನೆ ಮಾಡಿದ್ರೆ ಅವನ್ನ ಅರೆಸ್ಟ್ ಮಾಡಬೇಕು. ಅಲ್ಲಿರ್ತಕ್ಕಂಥವ್ರನ್ನ ನೀನು ಮಾಡ್ತಾ ಇರೋ ಸರಿ ಇಲ್ಲ ಅಂತೇಳಿ ಧರಣಿ ಮಾಡಕ್ಕೆ ಹೋದವ್ರನ್ನ ಅರೆಸ್ಟ್ ಮಾಡೋದು ಇದು ಈ ಸರ್ಕಾರದ ಕಾನೂನು. ಮುಖ್ಯಮಂತ್ರಿಗಳಿಗೆ ಒಂದು ಹೇಳ್ತೀನಿ, ಪ್ರೀತಿ ವಿಶ್ವಾಸಕ್ಕೆ ತಲೆ ಬಾಗ್ತೀವಿ, ಕಾನೂನಿಗೆ ತಲೆ ಬಾಗ್ತೀವಿ. ನೀವು ನಮ್ಮ ಮೇಲೆ ತೊಡೆ ತಟ್ಟಿದ್ರೆ ಅದು ಎಂಥದ್ದು ದಮ್ ಇದ್ರೆ, ತಾಕತ್ತಿದ್ರೆ ತೋರಿಸ್ಲಿಕ್ಕೆ ತಯಾರಾಗಿದ್ದೇವೆ. ರಾಮನಗರದಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಪಿ ಯೋಗೇಶ್ವರ್ ಮೇಲೆ ಕಲ್ಲು ಹಾಗೂ ಮೊಟ್ಟೆ ಎಸೆದಿರುವಂತದ್ದು ಸರಿಯಲ್ಲ ಅಂತ ಸಿಎಂ ಬೊಮ್ಮಾಯಿ ಟ್ವೀಟ್ ಮಾಡಿ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ದಾಳಿಯನ್ನು ನಾನು ಕಟುವಾಗಿ ಖಂಡಿಸ್ತೇನೆ ಅಂತ ಹೇಳಿದರು. ಪಾಕಿಸ್ತಾನ ಮತ್ತು ಭಾರತವನ್ನ ಒಂದು ಮಾಡುವ ಮೂಲಕ ಅಖಂಡ ಭಾರತವನ್ನ ಮಾಡೇ ಮಾಡ್ತೀವಿ ಅಂತ ಮಂಡ್ಯದಲ್ಲಿ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಭಾರತ ಪಾಕಿಸ್ತಾನ ಒಂದು ಮಾಡುವಂತ ಶಪಥ ಮಾಡಿದ್ದಾರೆ ಈಶ್ವರಪ್ಪನವರು. ಕಾಂಗ್ರೆಸ್ ಅವರಿಗೆ ನಾಚಿಕೆ ಆಗಬೇಕು, ಭಾರತ್ ಜೋಡೋ ಎನ್ಲಿಕ್ಕೆ ಅಂತ ಕಿಡಿಕಾರಿದರು. ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುವಂತಹ ಕರ್ನಾಟಕದ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಸಭಾ ವಿಪಕ್ಷ ನಾಯಕನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿಗೆ ರಾಜೀನಾಮೆ ಸಲ್ಲಿಕೆ ಮಾಡಲಾಗಿದೆ. ಮಲ್ಲಿಕಾರ್ಜುನ ಖರ್ಗೆಗೆ ಕೇರಳದ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಎದುರಾಳಿ ಆಗಿದ್ದಾರೆ. 22 ವರ್ಷಗಳ ಬಳಿಕ ಮೊದಲ ಬಾರಿಗೆ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದಂತ ಹಿನ್ನೆಲೆಯಲ್ಲಿ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಶರಣಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಎಐಸಿಸಿ ಅಧ್ಯಕ್ಷರಾಗಿ ಆಯ್ಕೆ ಆಗಲಿ ಅಂತ ಕಲಬುರಗಿಯ ಕಾರ್ಯಕರ್ತರು ಪ್ರಾರ್ಥನೆ ಮಾಡಿದರು. ಕಾಂಗ್ರೆಸ್ ನಾಯಕರಿಗೆ ಸಚಿವ ಗೋವಿಂದ ಕಾರಜೋಳ ಸವಾಲನ್ನು ಹಾಕಿದ್ದು, ಮಲ್ಲಿಕಾರ್ಜುನ ಖರ್ಗೆಗೆ ಕಾಂಗ್ರೆಸ್ ಮೋಸ ಮಾಡಿಬಿಟ್ಟಿದೆ, 11 ಬಾರಿ ಗೆದ್ರೂ ಅವರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ, ಈಗಲಾದ್ರೂ ಮುಂದಿನ ಸಿಎಂ ಖರ್ಗೆ ಅಂತ ಘೋಷಣೆ ಮಾಡಲಿ,
ಇದು ಕಾಂಗ್ರೆಸ್ಗೆ ನನ್ನ ಸವಾಲು ಅಂತ ಹೇಳಿದ್ದಾರೆ. 60 ವರ್ಷ ದಲಿತರ ವೋಟ್ ಮೇಲೆ 60 ವರ್ಷ ಆಳ್ವಿಕೆ ಮಾಡಿದ್ದಾರೆ. ಆದ್ರೂ ದಲಿತರಿಗೆ ಮೋಸ ಮಾಡಿದ ಮೇಲೆ ನಮ್ಮ ಜನ ಬಿಜೆಪಿ ಕಡೆ ಬರ್ತಾ ಇದ್ದಾರೆ. ಈಗ ದಲಿತ ಸಮುದಾಯ ಕಾಂಗ್ರೆಸ್ ನಂಬಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. 11 ಬಾರಿ ಗೆಲ್ತಾರೆ. ಕಾಂಗ್ರೆಸ್ನವರು ಅವ್ರಿಗೆ ಅನ್ಯಾಯ ಮಾಡಿದ್ರು. ಅವ್ರು ಮುಖ್ಯಮಂತ್ರಿ ಆಗ್ಬೇಕಾಗಿ ಯಾರನ್ನ ಮುಖ್ಯಮಂತ್ರಿ ಮಾಡಿದ್ರು, ಖರ್ಗೆ ಅವರು ಮಾಡಲಿಲ್ಲ. ದಲಿತರಿಗೆ ಅನ್ಯಾಯ ಮಾಡಿದ್ರು. ದಲಿತರ ಬಗ್ಗೆ ಕಾಂಗ್ರೆಸ್ಸಿಗೆ ನಿಜವಾದ ಕಳಕಳಿ ಕಾಣಿಸಿ ಪಾಪ. ಪೋಕ್ಸೋ ಕೇಸಲ್ಲಿ ಚಿತ್ರದುರ್ಗದ ಮುರುಘಾಸ್ವಾಮಿ ಬಂಧನ ಹಿನ್ನೆಲೆಯಲ್ಲಿ ಮುರುಘಾ ಮಠದಲ್ಲಿ ಸರಳವಾಗಿ ಶರಣ ಸಂಸ್ಕೃತಿ ಉತ್ಸವಕ್ಕೆ ನಿರ್ಧಾರ ಮಾಡಲಾಗಿದೆ. ದಸರಾ ಸಂದರ್ಭದಲ್ಲಿ ಪ್ರತಿ ವರ್ಷ ಮುರುಘಾ ಮಠ ಆಯೋಜನೆ ಮಾಡ್ತಾ ಇದ್ದಂಥ ಶರಣ ಸಂಸ್ಕೃತಿ ಉತ್ಸವ 9 ದಿನ ನಡೀತಾ ಇತ್ತು. ಅದರ ಉತ್ಸವ ಈ ವರ್ಷ 3 ದಿನಕ್ಕೆ ಸೀಮಿತ ಮಾಡಲಾಗಿದೆ. ಮುರುಘಾಸ್ವಾಮಿ ಪೀಠಾತ್ಯಾಗಕ್ಕೆ ವೀರಶೈವ ಲಿಂಗಾಯತ ಮುಖಂಡರು ಆಗ್ರಹಿಸಿದ್ರು. ಪೀಠಾಧ್ಯಕ್ಷರ ನೇಮಿಸುವುದಾದರೆ ಹಿಂದುಳಿದ ಸಮುದಾಯದವರನ್ನ ನೇಮಕ ಮಾಡಿ ಅಂತ ಕಾಂತರಾಜ್ ಹೇಳಿದ್ರು. ಇದಕ್ಕೆ ಇತಿಹಾಸ ತಜ್ಞ ಪ್ರೊಫೆಸರ್ ರಾಜಶೇಖರಪ್ಪ ಪ್ರತಿಕ್ರಿಯೆಯನ್ನು ನೀಡಿದ್ದು, ಮುರುಘಾ ಮಠದ ಇತಿಹಾಸದಲ್ಲಿ ಬೇರೆ ವರ್ಗದ ವ್ಯಕ್ತಿಯನ್ನ ಪೀಠಾಧಿಪತಿಯನ್ನಾಗಿ ಮಾಡಿಲ್ಲ ಅಂತ ಹೇಳಿದರು. ತುಮಕೂರು ಮಹಾನಗರ ಪಾಲಿಕೆ ಸಿಬ್ಬಂದಿಗೆ ಬ್ಲಾಕ್ ಮೇಲ್ ಮಾಡಿದ ಆರೋಪದ ಮೇಲೆ ಬಿಗ್ ಬಾಸ್ ಖ್ಯಾತಿಯ ಮಂಜು ಪಾವಗಡ ಸಂಬಂಧಿ ಪ್ರದೀಪ್ಗೆ ಗೂಸ ಕೊಡಲಾಗಿದೆ. ಚಪ್ಪಲಿಯಿಂದ ಹಿಗ್ಗಾಮುಗ್ಗ ಗೂಸ ಕೊಟ್ಟಿದ್ದಾರೆ. ನಗರ ಜೀವನೋಪಾಯ ಕೇಂದ್ರದಲ್ಲಿ ಸಿಆರ್ಸಿ ಆಗಿ ಕೆಲಸ ಮಾಡ್ತಾ ಇದ್ದಂಥ ದೀಪಿಕಾಗೆ ಬ್ಲಾಕ್ ಮೇಲ್ ಮಾಡಿದ ಆರೋಪ ಕೇಳಿಬಂದಿದೆ. ಪತ್ರಕರ್ತರ ಸೋಗಿನಲ್ಲಿ ಪಾಲಿಕೆ ಆವರಣಕ್ಕೆ ಎಂಟ್ರಿ ಕೊಟ್ಟು ಬ್ಲಾಕ್ ಮೇಲ್ ಮಾಡಿದ ಆರೋಪ ಮಾಡಿದ್ದಾರೆ. ಸತ್ಯ ವಿಸ್ಮಯ ಎಂಬ ವಾರಪತ್ರಕ್ಕೆ ಸಂಪಾದಕನಾಗಿರುವಂತಹ ಪ್ರದೀಪ್ ಸಬ್ಸಿಡಿ ಸಾಲ ಮಂಜೂರು ಮಾಡಿಕೊಡುವಂತೆ ಒತ್ತಾಯವನ್ನು ಮಾಡಿದ್ರು ಅಂತ ಹೇಳಲಾಗ್ತದೆ. ಲಂಚದಾಸೆಯನ್ನು ತೋರಿಸಿ ವಿಡಿಯೋ ಮಾಡಿಕೊಂಡಿದ್ದಂಥ ಪ್ರದೀಪ್ ಪಾವಗಡ ವಿಡಿಯೋ ತೋರಿಸಿ ನಿರಂತರ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅಂತ ಹೇಳಲಾಗಿದೆ.